ಓಕೆ, ಇವತ್ತು ಮಹತ್ವದ ದಾಖಲೆಯೊಂದನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಅದಕ್ಕಿಂತ ಮೊದಲು ಒಂದು ಮಾತು ಹೇಳಲಿಕ್ಕಿದೆ. ಈ ರೋಡ್ ರೇಜ್ ಆಗ್ತಾ ಇತ್ತಲ್ಲ, 167 ಕೇಸನ್ನು ನಿನ್ನೆ ದಾಖಲಿಸಿದ್ದಾರೆ. ನಿನ್ನೆ ಒಂದು ಮಾತನ್ನು ನಾವು ಕೊಟ್ಟಿದ್ವಿ, ಹೇಳಿದ್ವಿ, ಪೊಲೀಸರ ಭಯ ಇದೆಯಾ ಇಲ್ವಾ, ನಿಮಗಿಂತ ಹೆಚ್ಚು ಸುರಕ್ಷತೆ ಸೆಕ್ಯೂರಿಟಿ ಗಾರ್ಡ್ಗಳಿಂದ ನಮಗೆ ಸಿಗ್ತಾ ಇದೆ, ಹಾಗಾಗಿ ಪೊಲೀಸ್ ಸ್ಟೇಷನ್ನ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಬಿಟ್ಕೊಡಿ ಅಂತ ಹೇಳಿ. ಬಹುಶಃ ಪೊಲೀಸರು ತುಂಬ ಅಲರ್ಟ್ ಆದಂಗೆ ಕಾಣ್ತಾ ಇದೆ. 167 ಕೇಸ್ಗಳನ್ನು ದಾಖಲಿಸಿಕೊಂಡಿದ್ದಾರೆ. ದಾಖಲಿಸಿಕೊಂಡ್ರೆ ಸಾಲದು, ಅದನ್ನು ಸತತವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ಆಮೇಲೆ ಅದು ನಿರಂತರವಾಗಿ ಕಾರ್ಯಗಳಾಗ್ತಾ ಇರಬೇಕು. ಹೇಗೆ ಅಂತಂದರೆ, ಇವತ್ತು ಮೊನ್ನೆ ಒಂದು ಮುಡಾ ಹಗರಣ ಬಿಡುಗಡೆ ಮಾಡಿದ್ವಿ, ದಾಖಲೆ. ನಿನ್ನೆ ಒಂದು ಬಿಡುಗಡೆ ಮಾಡಿದ್ವಿ. ಈಗಲೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡೈಲಿ ಒಂದೊಂದು ದಾಖಲೆ ಬಿಡುಗಡೆ ಮಾಡ್ತಾ ಇರ್ತೀವಿ. ಸಿಎಂ ಡೆಲ್ಲಿಗೆ ಹೋಗೋಕ್ಕೂ ಮುಂಚೆ ಆಗ್ತಾ ಇರೋ ದಾಖಲೆ ಬಿಡುಗಡೆ ನೋಡಿ, ಎಲ್ಲವನ್ನು ಕೂಡ ಬರೆದಿಟ್ಕೊಂಡಿದ್ದೀವಿ, ಯಾವ ರೀತಿಯ ದಾಖಲೆಗಳು ರೆಡಿ ಇದೆ ಅಂತೇಳಿ. ಮೊದಲನೇ ದಾಖಲೆ ಯಾವುದಾಗಿತ್ತು ನಿಮ್ಗೆ ಗೊತ್ತಿದೆ, ವೈಟ್ನರ್ ದಾಖಲೆ. ಸಿದ್ದರಾಮಯ್ಯನವರ ಪತ್ನಿ ಬರೆದಿರುವಂಥ ದಾಖಲೆ. ಇಲ್ಲ ನಾವು ಬರೆದಿಲ್ಲ ಅಂತ ಹೇಳಿದಾಗ ನಾವು ಹೇಳಿದ್ವಿ, ಇಲ್ಲ ನೀವು ಬರೆದಿದ್ದೀರಿ. ಅದಾದ ನಂತರ ಎರಡನೇ ದಾಖಲೆ, ಇಲ್ಲ ನಾವೇನು ಕೇಳಿರಲಿಲ್ಲ, ನಾವೇನು ಚೌಕಾಸಿ ಮಾಡಿರಲಿಲ್ಲ, ಮುಡಾ ಏನು ನಿರ್ಧಾರ ಕೈಗೊಳ್ತು ಅದನ್ನು ನಾವು ಓಕೆ ಅಂದ್ವಿ. ನಾವಂದ್ವಿ ಇಲ್ಲ, ಮುಡಾ ನಿಮ್ಮ ಹತ್ರ ಕೇಳಿತ್ತು, ಇದರ ಬದಲಿಗೆ ಬೇರೆ ನಿವೇಶನ ಕೊಡ್ತೀವಿ, ದುಡ್ಡು ಕೊಡ್ತೀವಿ. ಆಗ ಪಾರ್ವತಿಯವರು ಬೇಡ, ನನಗೆ 50-50ನೇ ಬೇಕು ಅಂತ ಅಂದಿದ್ರು. ಹಾಗಿದ್ರೆ ಈ ಮೂರನೇ ದಾಖಲೆ ಏನು ಅನ್ನೋದನ್ನು ಬಿಡುಗಡೆ ಮಾಡೋದಕ್ಕಿಂತ ಮೊದಲು ಎಷ್ಟಿದ್ರು ನಾವು ಮೀಡಿಯಾದವರು, ಸರ್ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗಿ ಮೊದಲನೇ ಮತ್ತು ಎರಡನೇ ದಾಖಲೆ ಯಾವುದು ಅನ್ನೋದನ್ನು ನಿಮಗೆ ಮನವರಿಕೆ ಮಾಡಿಕೊಟ್ಟ ನಂತರ ಹೇಳ್ತೀನಿ. ಇದು ಮುಡಾ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ದಾಖಲೆ. ಮುಡಾ ಹಗರಣದ ಮತ್ತೊಂದು ದಾಖಲೆ ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗವಾಗ್ತಾ ಇದೆ. ಮುಡಾ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ದಾಖಲೆ. ನನ್ನ ಪಕ್ಕದಲ್ಲಿ ಶ್ರುತಿ ಇದ್ದಾರೆ. ಶ್ರುತಿ ಅವ್ರಿಗೂ ಕೂಡ ಬಹಳ ಕುತೂಹಲ ಇದೆ, ಯಾವ್ದು ಸರ್ ದಾಖಲೆ ಅಂತ ಕೇಳ್ತಾ ಇದ್ದಾರೆ. ಮೊನ್ನೆ ಡೇ 1 ವೈಟ್ನರ್ ಹಾಕಿದ ದಾಖಲೆ ಅಂದರೆ ಪತ್ರ. ಇದಾದ ನಂತರ ರಾಜಕೀಯ ಸಂಚಲನ ಉಂಟಾಯಿತು. ರಾಜ್ಯಾದ್ಯಂತ ರಿಪಬ್ಲಿಕ್ ಕನ್ನಡದ ವರದಿಯ ಚರ್ಚೆ ಆಯಿತು. ಮುಡಾ ಹಗರಣದ ಚಿತ್ರಣವೇ ಬದಲಾಗಿತ್ತು. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ರಿಪಬ್ಲಿಕ್ ಕನ್ನಡದ ದಾಖಲೆ ಇಟ್ಟುಕೊಂಡು ವಾಕ್ಸಮರ ಶುರುವಾಗಿತ್ತು. ಇದು ಒಂದನೇದು. ಅದನ್ನು ಯಾವ ರೀತಿ ಬಿಡುಗಡೆ ಮಾಡಿದ್ವಿ ತೋರಿಸ್ತೀನಿ ನಾನೀಗ. ವೈಟ್ನರ್ ಹಾಕಿದ ಪತ್ರವನ್ನು, ಇದು ಡೇ 1, ನಿನ್ನೆ ಎಲ್ಲ ಮೊನ್ನೆ ನಾವು ಬಿಡುಗಡೆ ಮಾಡಿದ್ದು. ಯಾವ ರೀತಿ ಇತ್ತದು, ಯಾವ ರೀತಿ ಚರ್ಚೆ ಆಗಿತ್ತು ತೋರಿಸ್ತೀನಿ ಈಗ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದೆಯಲ್ಲ, ಇಷ್ಟು ಡಾಕ್ಯುಮೆಂಟ್ ಮತ್ತು ಈ ಕೈಯಲ್ಲಿ ಇದರ 4 ಇದೆ, ಇದರಲ್ಲಿ ಒಂದು ಡಾಕ್ಯುಮೆಂಟ್ ಮುಂದೆ ಇರೋ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಹೌದು ಅಂತ ಪ್ರೂವ್ ಆದರೆ, ಸ್ಮಿತಾ ಅವರ ಕೈಯಲ್ಲೂ ಇದೆ, ಈ ಡಾಕ್ಯುಮೆಂಟ್ ಇದು ಕೋರ್ಟಲ್ಲಿ ನಿಜ ಅಂತ ಪ್ರೂವ್ ಆಗಿಬಿಟ್ರೆ ಇದನ್ನೆಲ್ಲ ತೂಕಕ್ಕೆ ಹಾಕಬೇಕಷ್ಟೇ. ಕಿಲೋ 2 ರೂಪಾಯಿ ಲೆಕ್ಕದಲ್ಲಿ ತೂಕಕ್ಕೆ ಹಾಕಬೇಕು, ಏನು ವ್ಯಾಲ್ಯೂ ಇಲ್ಲ ಇದಕ್ಕೆ ಮಾತ್ರ ಇರೋದು. ಆಮೇಲೆ ನಿನ್ನೆ ಎರಡನೇ ದಾಖಲೆ ಬಿಡುಗಡೆ ಆಯಿತು, ಅದನ್ನು ಶ್ರುತಿ ಹೇಳ್ತಾರೆ. ಎಸ್, ನಿನ್ನೆ ಎರಡನೇ ದಾಖಲೆಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಬೆಳಕಿಗೆ ತಂದಿತ್ತು. ಸಿಎಂ ಪತ್ನಿ ಬರೆದಿದ್ದಾರೆ ಅನ್ನೋ ಪತ್ರಕ್ಕೆ ಒಂದಷ್ಟು ಸಾಕ್ಷ್ಯಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ. ನಾವು ದಾಖಲೆ ಬಿಡುಗಡೆ ಮಾಡೋದಕ್ಕೆ ಮುಂದಾದ್ವಿ, ಆಮೇಲೆ ಚಿತ್ರಣವೇ ಬೇರೆ ಇತ್ತು. ತನ್ನ ಪತ್ನಿ ಪತ್ರ ಬರ್ದಿಲ್ಲ ಅಂತ ಸಿಎಂ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾನು ಬರ್ದಿಲ್ಲ, ನನ್ನ ಪತ್ನಿನೂ ಬರ್ದಿಲ್ಲ, ನಾವು ಕೇಳೇ ಇಲ್ಲ ಅಂತ. ಆದ್ರೆ ಸಿಎಂ ಪತ್ನಿ ಪತ್ರ ಬರೆದಿದ್ರು ಎನ್ನಲಾಗಿರುವ ಸಾಕ್ಷ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಬಹಿರಂಗ ಆಯಿತು. ಈಗ ಬಿಡುಗಡೆ ಆಗುತ್ತೆ ನೋಡಿ ಮೂರನೆಯ ಮಹತ್ವದ ದಾಖಲೆ. ಯಾರಿಗೆ ನಡುಕ, ಇನ್ಯಾರ ಅಸಲಿಯತ್ತು ಬಯಲಾಗುತ್ತೆ. ನಿಮ್ಮ ಮುಂದೆ ಬರಲಿದೆ ಮೂರನೇ ಮುಡಾ ಫೈಲ್. ಓಕೆ, ಎರಡನೇ ಪತ್ರ. ಒಂದನೇ ದಾಖಲೆ ಯಾವುದು, ವೈಟ್ನರ್ ಬಳಸಿದ್ದಾರೆ ಅಂತ. ಅದರಲ್ಲಿ ಏನಿತ್ತು, ವಿಜಯನಗರದಲ್ಲೇ ಬೇಕು ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೈಟ್ನರಲ್ಲಿ ಹೇಳಲಾಗ್ತಾ ಇದೆ. ನಾವು ಹೇಳ್ತಾ ಇದ್ವಿ ರಿಟ್ರೀವ್ ಮಾಡಿದ್ರೆ ಸಿಗತ್ತೆ ಅಂತ ಹೇಳಿ. ಅಲ್ಲಿ ತನಕ ಏನು ಹೇಳ್ತಾ ಇದ್ರು ಸಿಎಂ, ನಾವು ಪತ್ರನೇ ಬರ್ದಿಲ್ಲಪ್ಪ, ನಾವು ಪತ್ರ ಬರೆದಿದ್ದಾರೆ ಅನ್ನುವಂಥ ಒಂದು ದಾಖಲೆ ನಮ್ಗೆ ಸಿಕ್ಕಿದೆ. ಆಮೇಲೆ ಅದು RTI ನಿಂದ ಸಿಕ್ಕಿದೆ. ಯಾರೆಲ್ಲ RTI ನಿಂದ ಪಡೆದಿದ್ದಾರೆ, ಆಮೇಲೆ ಸಾಯಿ ಕೃಷ್ಣ ಅವರು ಅದರ ಬಗ್ಗೆ ಹೇಳಿದ್ರು, ಆಮೇಲೆ ಪ್ರದೀಪ್ ಕುಮಾರ್ ಅವರು ಹೇಳಿದ್ರು, ವಗೇರೆ. ನಿನ್ನೆ ಏನು ಬಿಡುಗಡೆ ಮಾಡಿದ್ವಿ, ನಮ್ಮಿಬ್ಬರ ನಡುವೆ ಮಾತುಕತೆಗಳೇ ಆಗಿಲ್ಲ, ನಾವು ಕೇಳೇ ಇಲ್ಲ. ನೀವು ಹೇಳಿದ್ರಿ, ಆಮೇಲೆ ನೀವೇ ಹೇಳಿದ್ರಿ ನಮ್ಮಿಂದ ತಪ್ಪಾಗಿದೆ ಅಂತ ನೀವು ಹೇಳಿದ್ರಿ. ಅಂದ್ರೆ ಪಾರ್ವತಿ ಮೇಡಮ್ ಅವರಿಗೆ ಸೇರಿದಂಥ ಜಾಗದಲ್ಲಿ ನಿವೇಶನ ಆಲ್ರೆಡಿ ಮಾಡಿ ಆಗಿತ್ತು. ಆಮೇಲೆ ನನ್ನ ಜಾಗವನ್ನು ಕನ್ವರ್ಟ್ ಮಾಡಿ ಕೊಡಿಯಪ್ಪ ಅಂತ ಹೇಳಿದಾಗ, ಇಲ್ಲ ನಿಮ್ಮ ಜಾಗವನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ, ನಮ್ಮಿಂದ ತಪ್ಪಾಗಿದೆ, ನಾವು ನಿಮಗೆ 50-50 ಕೊಡ್ತೀವಿ ಅಂತ ಹೇಳಿದಾಗ, ಆಯಿತು ಓಕೆ ಅಂತ ನೀವು ಅಂದ್ರಿ, ನಮ್ದೇನು ತಪ್ಪಿಲ್ಲ ಅಂತ.
ಆಗ ನಾವಂದ್ವಿ ನೆನ್ನೆ ಬಿಡುಗಡೆ ಮಾಡಿದ್ವಿ. ಇಲ್ಲ, ಮೂಡ ಕೇಳ್ತು ನಿಮ್ಮ ಹತ್ರ, ನಿಮ್ಮ 3.16 ಎಕರೆಗೆ ಬದಲಾಗಿ ಬೇರೆ ಕಡೆ ಜಾಗ ಕೊಡಲೇ, ಅದು ಕೊಡೋದಿದ್ರೆ 60-40ರಲ್ಲಿ ಅಥವಾ ನಿಮ್ಮ ಜಾಗಕ್ಕೆ ನಾವು ದುಡ್ಡು ಕೊಡಲೇ ಅಂತ ನಾವು ಕೇಳಿದ್ವಿ. ಆಗ ನೀವೇನು ಬರೆದ್ರಿ ನಮಗೆ ಪತ್ರ? ನನಗೆ ನಿಮ್ಮ ದುಡ್ಡು ಬೇಡ, ನನಗೆ ನಿಮ್ಮ ಜಾಗವೂ ಬೇಡ, ನನಗೆ ನೀವು 50-50ಯಲ್ಲಿ ಏನು ಹೊಸ ಕಾನೂನಿದೆ ಆ ಥರ ಕೊಡಿ. ನೀವೇನು ಹೇಳಿದ್ರಿ ಮುಖ್ಯಮಂತ್ರಿಗಳು ಆದಿಯಾಗಿ ಕಾಂಗ್ರೆಸ್ನವರು? ಇಲ್ಲ, ನಾವು ಬರ್ದಿಲ್ಲ. ನೀವು ಬರೆದಿದ್ದೀರಿ. ಇದು ನಿನ್ನೆ ನಾವು ಬಿಡುಗಡೆ ಮಾಡಿದಂತಹ ದಾಖಲೆ. ತೋರಿಸಿ. ನಿನ್ನೆ ನಾವು ಕೊಟ್ಟಂಥ ಸುದ್ದಿ ಸಂಚಲನ ಉಂಟು ಮಾಡಿತ್ತು. ಅದೇನಪ್ಪ ಅಂತಂದರೆ, ಇವರು ಇದೇ ಜಾಗದಲ್ಲಿ ಕೊಡಿ ಅಂತ ಕೇಳಿದ್ದಕ್ಕೆ ವೈಟ್ನರ್ ಹಾಕಿದ್ರು, ಅದನ್ನು ನಾವು ತೋರಿಸಿದ್ವಿ. ಈಗ ಇವತ್ತು ಇನ್ನೊಂದು ಡಾಕ್ಯುಮೆಂಟ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದರೆ, ಮೂಡ ಹೇಳಿತ್ತಂತೆ, ನೋಡಿ ಇದೆಲ್ಲ ಕೊಡ್ತೀವಿ ನಾವು ನಿಮಗೆ 60-40 ಮತ್ತು ದುಡ್ಡು ಕೊಡ್ತೀವಿ, ಅದು ಬೇಡ ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಅದಕ್ಕೆ ದಾಖಲೆ ಬಿಡುಗಡೆ ಆಗ್ತಾ ಇದೆ. ಯಾಕಿದು ಇಂಪಾರ್ಟೆಂಟ್ ಅಂತಂದರೆ, ಅಂತ ಯಾವುದೇ ಪತ್ರ ಬರೆದಿಲ್ಲ, ಅವರಾಗೆ ಕೊಟ್ಟಿದ್ದು ಅಂತ CM ಹೇಳಿದ್ರು. ನೋಡಿ, ಹಾಗಿದ್ರೆ 2 ದಾಖಲೆಗಳನ್ನು ತೋರಿಸ್ತೀನಿ. ಈಗಿನ ದಾಖಲೆ ಯಾವ ದಾಖಲೆ? ನಂಬರ್ 1, ವೈಟ್ನರ್ ಹಾಕಿದ್ದೀರಿ, ವಿಜಯನಗರದಲ್ಲೇ ಬೇಕು ಅಂತ ಕೇಳಿದ್ದೀರಿ. 2ನೇ ದಾಖಲೆ, ಇಲ್ಲ ನಿಮಗೆ 60-40 ಮತ್ತು ದುಡ್ಡು ಕೊಡ್ತೀವಿ ಅಂತ ಹೇಳುವಾಗ ನಮಗೆ ಬೇಡ. ನೋಡಿ, 1ನೇದು ವೈಟ್ನರ್ ಹಾಕಿ ಅಳಿಸಿರೋದು, ಇದು ಮೊನ್ನೆ, ಇನ್ನೊಂದು ನೆನ್ನೆ, ಈಗ ಇವತ್ತಿದ್ದು ಬರುತ್ತೆ. ಮೊದಲನೇದೇನೋ ವೈಟ್ನರ್ ಹಾಕಿ, ಮೊನ್ನೆ ಮತ್ತು ನೆನ್ನೆ ಅಂತ ಹಾಕಿ ಸಾಧ್ಯವಾದರೆ, ನೆನ್ನೆ ಮತ್ತು ಇವತ್ತು ನೆನ್ನೆ ಹಾಕಿದ್ವಿ. ಈಗ ಇದು ಡೈಲಿ ಇರುತ್ತೆ, 1 ವಾರ ಇರುತ್ತೆ. ಓಕೆ, ವೈಟ್ನರ್ ಹಾಕಿ ಅಳಿಸಿರೋದು. ಶ್ರುತಿ, ಇದನ್ನು ಯಾವ ರೀತಿ ವಿವರಿಸ್ತೀರಿ? ನಂಬರ್ 1, ನಂಬರ್ 2 ನೋಡಿ, ವೈಟ್ನರ್ ಹಾಕಿ ಅಳಿಸಿರೋದು. ಹೌದು, ಅವರು ಇಂತಲ್ಲೇ ಕೇಳಿದ್ರು ಅನ್ನೋದಕ್ಕೆ ಅದನ್ನ ಅಳಿಸಿದ್ದಾರೆ ಅನ್ನುವಂತಹ ಆರೋಪ. ಓಕೆ, ಮತ್ತೊಂದು ಕಡೆ ಅವರು 50-50 ಅನುಪಾತದಲ್ಲೇ ಬೇಕು ಅಂತ. ಅಂದ್ರೆ ನೀವೇ ನಿನ್ನೆ ಹೇಳ್ತಾ ಇದ್ರಿ, ಕೇಳೋದು ತಪ್ಪಲ್ಲ, ಕೇಳಬಹುದು, ಆದ್ರೆ CM ಹೇಳಿದ್ರು ನಾವು ಕೇಳೇ ಇಲ್ಲ ಅಂತ ಹೇಳಿದ್ರಿ. ಆ ಕಾರಣಕ್ಕೆ ಮಹತ್ವ ಪಡೆದುಕೊಳ್ತಾ ಇದೆ ಅಂತ. ಆಮೇಲೆ ಇದು ಕೂಡ ನೀವು ಏನು ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿದ್ದು ಕೂಡ ತಪ್ಪಲ್ಲ. ಆದ್ರೆ ನೀವು ಹೇಳಿದ್ಯಾಕೆ? ನಾವು ಸತ್ಯ ಹರಿಶ್ಚಂದ್ರನ ತುಂಡು, ನಮ್ಮನ್ನು ಒರೆಸಿದ್ರೆಲ್ಲ ಹಿಂಗೆ ಸತ್ಯ ಹರಿಶ್ಚಂದ್ರನ ಪೀಸೇ ಬರುತ್ತೆ ಅಂತ ಯಾಕೆ ಹೇಳಿದ್ರಿ? ಸೊ ಅದಕ್ಕಾಗಿ ಕೇಳ್ತಾ ಇರೋದು. ಈಗಲೂ ತಪ್ಪಲ್ಲ, ಒಪ್ಕೊಂಡ್ಬಿಡಿ, ಹೌದಪ್ಪ ನಾವು ಹೇಳಿದ್ವಿ, ನನಗೆ ಗೊತ್ತಿರಲಿಲ್ಲ ಅಂದ್ರೆ ಮುಗಿದೋಯ್ತು. ಇದು ನೈತಿಕತೆ ಪ್ರಶ್ನೆ ಬರುತ್ತೆ. ಹಾಗಿದ್ದರೆ ವೈಟ್ನರ್ ಹಾಕಿ ಅಳಿಸಿರೋದು ನಂಬರ್ 1, ಅದಾದ ನಂತರ ನಂಬರ್ 2 2ನೇದು, ಇಲ್ಲ ನೀವು ಚರ್ಚೆ ಮಾಡಿದ್ರಿ, ನನಗೆ ಅದು ಬೇಡ ಇದು ಬೇಕು, ಚರ್ಚೆ ಮಾಡಿದ್ರಿ, ನೀವು ಹೇಳ್ತಿರೋದು ನಾವು ಏನು ಮಾಡಿರಲಿಲ್ಲ ಅಂತ ಹೇಳಿ. ಈಗ ಹೇಳ ಏನು ಅಂತ ದಾಖಲೆ ಬಿಡುಗಡೆ ಮಾಡ್ತಿರೋದು ಹೇಳ್ಬಿಡ್ತೀನಿ. ಬಹಳ ಕುತೂಹಲ ಇದೆ. 14 ಸೈಟು ಇವರಿಗೆ ಕೊಡ್ತಾರಲ್ವಾ? ಹೌದು. ಯಾರಿಗೆ? CM ಪತ್ನಿ ಪಾರ್ವತಿ ಅವರು. ಆ 14 ಸೈಟು ಕೊಡುವಂಥ ದಿನಾಂಕ ಒಂದು ಮೀಟಿಂಗ್ ಆಗುತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ದಿನಾಂಕ 20/11/2020 ನಡೆದ ಪ್ರಾಧಿಕಾರದ ಸಾಮಾನ್ಯ ಸಭೆಯ ನಡಾವಳಿ. ಅವತ್ತೊಂದು ಮೀಟಿಂಗ್ ಆಗುತ್ತೆ. ಅವತ್ತು ಆ ಮೀಟಿಂಗಲ್ಲಿ 19 ಸದಸ್ಯರಿರ್ತಾರೆ. 19 ಸದಸ್ಯರು 2020ರಲ್ಲಿ ನೀವು ಹೇಳ್ತಿರಲ್ವಾ, ನಾನು ಕೊಟ್ನಾ, ನಾ ಯಾರ್ರೀ ಸರ್ಕಾರ ಅಧಿಕಾರದಲ್ಲಿದ್ದದ್ದು, ಬಿಜೆಪಿ ಸರ್ಕಾರ ಅಧಿಕಾರ 2020ರಲ್ಲಿ ನಾನಿದ್ನ. ಈ ಮೀಟಿಂಗ್ ಅಲ್ಲಿ ಯಾರೆಲ್ಲ ಇದ್ರು ಇದು ದಾಖಲೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್. 14 ಸೈಟ್ಗಳನ್ನು ಕೊಟ್ಟಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿಲ್ಲ ಎಕ್ಸಾಕ್ಟ್ಲಿ. ಆದರೆ 2020 ನಡಾವಳಿ ಸಭೆ ಒಂದು ನಿರ್ಣಾಯಕ ಸಭೆ, ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ. ಆ ಸಭೆಯಲ್ಲಿ ಯಾರಿದ್ದರು, ಅವರು ಒತ್ತಡ ಹಾಕಿದ್ದಾರಾ ಇಲ್ವಾ ಗೊತ್ತಿಲ್ಲ, ಆದರೆ ಅವರು ಸಭೆಯಲ್ಲಿದ್ದರು, ಅವರು ಅದರ ಸದಸ್ಯರಾಗಿದ್ದರು. ಅದೊಂದು ನಿರ್ಣಾಯಕ ಸಭೆಯಾಗಿತ್ತು. ಟ್ವಿಸ್ಟ್ ಇರೋದೇ ಇಲ್ಲಿ. ಈಗ ಎಲ್ಲರೂ ಸಿಕ್ಕಾಕೋತಾರೆ. ನಾಟ್ ಓನ್ಲಿ ಕಾಂಗ್ರೆಸ್, ಬಿಜೆಪಿ ಆಲ್ಸೋ. ವೈ? ಐ ವಿಲ್ ಟೆಲ್ ಯು ಲೇಟರ್. ನವೆಂಬರ್ 22, 2020 ಮುಡಾ ಸಭೆಯಲ್ಲಿ ಏನಾಗಿತ್ತು ಗೊತ್ತಾ? ಅಲ್ಲಿ ಡಿಸೈಡ್ ಮಾಡ್ತಾರೆ, ಅಭಿವೃದ್ಧಿಯಾದ 50% ಜಮೀನು ಮಾಲೀಕರಿಗೆ ಕೊಡುವ ಬಗ್ಗೆ ಅವತ್ತಿನ ನಡಾವಳಿಯ ಸಭೆಯಲ್ಲಿ ತೀರ್ಮಾನ ಆಗತ್ತೆ. ಈ ಜಮೀನು ಅವತ್ತು ಸೈನ್ ಆಗುತ್ತೆ ಅದಕ್ಕೆ. ಎಸ್, CM ಪತ್ನಿಯವರಿಗೆ 14 ಸೈಟು ಅಂದರೆ ಅವರೇ ಕೇಳಿದ ರೀತಿಯಲ್ಲಿ
ಮೊದಲನೇ ಪತ್ರ ಏನು ಬಿಡುಗಡೆ ಮಾಡಿದ್ವಿ, ವಿಜಯನಗರದ ಬಡಾವಣೆಯಲ್ಲೇ ಕೊಡಿ ಅನ್ನೋದಕ್ಕೆ ಪೂರಕವಾಗಿ ಎರಡನೇ ಪತ್ರದಲ್ಲಿ ನನಗೆ 60-40 ಬೇಡ, ನಿಮ್ಮ ದುಡ್ಡು ಬೇಡ, ನನಗೆ 50-50 ಕೊಡಿ ಅಂತ ಏನು ಆಗ್ರಹ ಮಾಡಿದ್ರು, ಆ ಆಗ್ರಹಕ್ಕೆ ಪೂರಕವಾಗಿ ನವೆಂಬರ್ 22, 2020 ನಡೆದಂಥ ಸಭೆ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ. ಆ ನಿರ್ಣಯದಲ್ಲಿ ಸಿದ್ದರಾಮಯ್ಯ ಪತ್ನಿಯ ಮನವಿಯನ್ನ ಸಭೆಯ ಮುಂದೆ ಇಡಲಾಗುತ್ತೆ. ಸಿದ್ದರಾಮಯ್ಯ ಪತ್ನಿಯ ಮನವಿಯನ್ನ ಸಭೆಯ ಮುಂದೆ ಇಡಲಾಗ್ತಾ ಇದೆ. ಈ ಸಭೆಯಲ್ಲಾದ ನಿರ್ಣಯ 14 ಸೈಟ್ ಕೊಡೋದು, ಅದುವೇ ಈಗ ವಿವಾದಕ್ಕೆ ಕಾರಣ. ಕೇಳಿ ನನ್ನ ಹತ್ರ ಯಾಕೆ ವಿವಾದ ಅಂತ. ಹೌದು, 14 ಸೈಟ್ ಕೊಡೋದು ಯಾಕೆ ವಿವಾದ ಅಂತ? ವಿವಾದ ಅವ್ರ ತಪ್ಪೇನಿದೆ? ಭೂಮಿ ಹೋಗಿದೆ, ಇಲ್ಲಿ ನಿವೇಶನ ಕೊಟ್ಟಿದ್ದಾರೆ, ಜನಸಾಮಾನ್ಯರಿಗೆ ಅದು ಇರೋದು. ಮೂಡ ಕೊಡುತ್ತೇನೆ ಅಂತ ಹೇಳಿದೆ, ಮೂಡದಲ್ಲಿ ಇದೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಈ 18-19 ಜನ ಇದಾರಲ್ಲ, ಅವರು ಯಾರ್ಯಾರು ಅನ್ನೋದೇ ಪ್ರಾಬ್ಲಮ್. ಮುಖ್ಯಮಂತ್ರಿ ಇದ್ರ ಇರ್ಲಿಲ್ಲ, KPCC ಅಧ್ಯಕ್ಷ ಇದ್ರ ಇರ್ಲಿಲ್ಲ, ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ರ ಇರ್ಲಿಲ್ಲ. ಪದೇ ಪದೇ ನಾನು ಕೊಟ್ಟೇನೇನ್ರಿ, BJP ಅವರಲ್ವಾ ಕೊಟ್ಟಿದ್ದು, ಅವ್ರು ಕೇಳಬೇಕು. ಹಾಗಿದ್ರೆ ಬನ್ನಿ, ಅಂದು ನಡೆದ ಸಭೆಯಲ್ಲಿ ಯಾರಿದ್ದರು? ಈ 14 ಸೈಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದವರಲ್ಲಿ ಇವರು ಒಬ್ಬರು. ಆ ಸಭೆಯಲ್ಲಿ ಯತೀಂದ್ರ MLA ಆಗಿ ಭಾಗಿಯಾಗಿದ್ದರು ಮತ್ತು ಅವರು ಮೂಡಾದ ಸದಸ್ಯರಾಗಿದ್ದರು. ನೋಡಿ, ಇಲ್ಲಿ ನಾವು ಲಿಸ್ಟ್ ಕೊಡ್ತಾ ಇದ್ದೀವಿ. 1 2 3 4 5 6 7 8 9 10 10ನೇ ಸದಸ್ಯ ಡಾಕ್ಟರ್ ಯತೀಂದ್ರ ಎಸ್, ವಿಧಾನಸಭಾ ಸದಸ್ಯರು. ಯಾರೆಲ್ಲ ಇದ್ರು? 19 ಜನ ಇದ್ದಾರೆ. 19 ಜನ ಇದ್ದಾರೆ. ಮಜಾ ಏನಪ್ಪ ಅಂತಂದರೆ BJP ಅವರು ಇದ್ದರು, JDS ಅವರು ಇದ್ದರು, ಕಾಂಗ್ರೆಸ್ ಅವರು ಇದ್ದರು. ಹಾಗಿದ್ರೆ ಎಲ್ಲರ ಜೊತೆ ಸೇರಿ ನಾನಿನಗಿದ್ದರೆ ನೀನಗೆ ಅಂತೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರ.